ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಸೊ ಇವತ್ತು ನಾವು ಗೋಪಿ ಕೊಲ್ಲಿಗೆ ಅವ್ರ ಮನೇಲಿ ಸತ್ಯನಾರಾಯಣ ಸ್ವಾಮಿ ಪೂಜೆ ಇಟ್ಕೊಂಡಿದ್ದಾರೆ. ಅಲ್ಲಿಗೆ ಹೋಗ್ತಾ ಇದ್ದೀವಿ. ಕಾರಲ್ಲಿ ಹೋಗೋಣ ಅಂದ್ಕೊಂಡ್ವಿ. ಇನ್ನೇನು ಹತ್ರ ಇದೆ ನಮಗೆ. ಅಲ್ಲಿ ಇಲ್ಲಿಂದ ಒಂದು 15 ಮಿನಿಟ್ಸ್ ಅಷ್ಟೇ ಲೊಕೇಶನು. ಸರಿ, ಬೇಗ ಹೋಗ್ಬಿಟ್ಟು ಬರೋಣ ಅಂತ ಹೊರಡ್ತಾ ಇದ್ದೀವಿ. ಇನ್ನು ಅಂಕಲ್ ಆಂಟಿ ಎಲ್ಲ ವ್ಲಾಗ್ ನೋಡ್ತಾರೆ. ಅವ್ರ ಮನೆಯದು ಕೂಡ ಕ್ಲಿಪ್ಪಿಂಗ್ಸ್ ಒಂದಷ್ಟು ತಗೊಳ್ಳೋಣ ಅಂತ. ಹಂಗೆ ಬರ್ತಡೇ ಬಟ್ಟೆನೇ ಸಿಕ್ಕಿಲ್ಲ ಈ ವರ್ಷಗಳಿಗೆ. ಅಂದರೆ ನಮ್ಗೆ ಇಷ್ಟ ಆಗ್ತಾ ಇಲ್ಲ ಅಷ್ಟೇ. ಸಿಗ್ತಾ ಇದೆ, ಬಟ್ ನಮ್ಗೆ ಇಷ್ಟ ಆಗ್ತಾಯಿಲ್ಲ. ಬಿಕಾಸ್ ಆಲ್ಮೋಸ್ಟ್ ಎಲ್ಲ ಟ್ರೈ ಮಾಡಿಬಿಟ್ಟಿದ್ದೀವಿ, ಅದೇ ಥರ ಸಿಗ್ತಾ ಇದೆ. ಸೊ ಅದಕ್ಕೆ ಸ್ವಲ್ಪ ಡಿಫ್ರೆಂಟಾಗಿ ಹಾಕ್ಸೋಣ ಅಂತ. ಸೊ ಬನ್ನಿ ಇವಾಗ ಹೊರಡೋಣ. ನಾನು ಸಿಂಪಲಾಗಿ ಒಂದು ವಾಲೆ ಅಷ್ಟೇ, ಸರ ಏನು ಹಾಕಿಲ್ಲ, ಅಷ್ಟೇ ಒಂದು ಡ್ರೆಸ್ ಹಾಕ್ಕೊಂಡಿದ್ದೀನಿ. ಬನ್ನಿ ಇವಾಗ ಹೊರಡೋಣ. ಆಮೇಲೆ ಸಿಗ್ತೀನಿ ನಾನು ನಿಮ್ಮ ಜೊತೆ. ನನ್ನ ಕೂದಲು ಒಣಗೇ ಇಲ್ಲ, ಹಂಗೆ ಹಾಕ್ಕೊಂಡಿದ್ದೀನಿ ಜಡೆ. ಆಮೇಲೆ ಅಲ್ಲಿ ನೀಟಾಗೆ ಏನು ರೈಟಾಗಿ ಕಾಣಿಸ್ತಾಯಿದೆ ಪ್ಲೀಸ್. ಮೇಕಪ್ ಎಲ್ಲಿ ಇರು, ಎಲ್ಲಿ ಚಮ್ಮಿ ಸಾಕಾಗಿದೆ. ಇರ್ಬೇವಿ ಹಂಗೆ ಫೋಟೋ ಹಿಡಿತೀನಿ ನಿಂದು ನಿನ್ನ ಮಗಳದು. ಎಲ್ಲಿ ಅಮ್ಮ? ಇವಳು ಅತ್ತೆ ಆಗ್ಬಿಟ್ಟವಳು ನನಗೆ. ಗೊಂಬೆ ಇನ್ನು ನಾವು ಲೊಕೇಶನ್ನ ರೀಚ್ ಆದ್ವಿ. ಲೊಕೇಶನ್ ರೀಚ್ ಆಗಿದ ತಕ್ಷಣ ಪೂಜೆಗೆ ಎಲ್ಲ ಆಲ್ಮೋಸ್ಟ್ ಆಗೋಗಿತ್ತು. ನಾವು ಹೋಗೋಷ್ಟರಲ್ಲಿ ಸ್ವಲ್ಪ ನಾವು ಹೋಗಿದ್ದು ಲೇಟೇ ಆಯಿತು. ಗೋಪಿ ಜಿಮ್ನ ಮುಗಿಸ್ಕೊಂಡು ಬಂದಿದ್ದೆವು. ಮತ್ತು ನಾನು ನೈಟ್ ಶಿಫ್ಟ್ ಮಾಡಿ ಎದ್ದು ರೆಡಿಯಾಗಿ ಹೋಗಬೇಕಾಗಿತ್ತಲ್ವ, ಸ್ವಲ್ಪ ಡಿಲೇ ಆಗೇ ಆಗುತ್ತೆ. ಸೊ ನಾವೆಲ್ಲ ಮುಗ್ದೋಗಿರುತ್ತೆ ಅಂದ್ಕೊಂಡಿದ್ವಿ. ಬಟ್ ಅವರು ಹೇಳಿದ್ರು ಇನ್ನೇನು ಈಗಲೇ ಸರ್ ಮುಗ್ದಿದ್ದು ಅಂತ. ಸರಿ, ನೀವು ಊಟಕ್ಕೆ ಕೂತ್ಕೊಂಡಿದ್ವಿ. ಪೂಜೆ ಅಂತೂ ತುಂಬಾ ಚೆನ್ನಾಗಾಯಿತು. ನನಗೆ ಅದರಲ್ಲಿ ಸತ್ಯನಾರಾಯಣ ಸ್ವಾಮಿ ಪೂಜೆ ಯಾರೇ ಕರೆದ್ರೂ ಕೂಡ ನಾನು ಮಿಸ್ ಮಾಡ್ಕೊಳ್ಳಲ್ಲ, ಮಿಸ್ ಮಾಡ್ಕೋಬಾರ್ದು ಕೂಡ. ತುಂಬಾ ಶ್ರೇಷ್ಠ ಅದು. ಇನ್ನೂ ಒಂದು ನನ್ನ ಆಸೆ ಕೂಡ, ನಾವು ಕೂಡ ಮನೇಲಿ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡಬೇಕು ಅಂತ ನಂಗೆ ತುಂಬ ಆಸೆ ಇದೆ. ನೋಡೋಣ ಯಪ್ಪ ನಮಗೆ ಯಾವಾಗ ದಾರಿ ಮಾಡಿಕೊಡ್ತಾನೋ, ದೇವ್ರು ಯಾವಾಗ ಕಣ್ಣು ಬಿಡ್ತಾನೋ ಅಂತ ಅಂದ್ಕೊಂಡು ಮನಸ್ಸಲ್ಲಿ ಕೇಳ್ಕೊಂಡಿದ್ದೀನಿ. ನೋಡೋಣ, ದೇವ್ರು ಕಣ್ಣು ಬಿಟ್ಟಾಗ ನಾವು ಕೂಡ ಮಾಡೋಣ ಅಂತ. ಇನ್ನು ಈ ವರ್ಷ ಗೊಂಬೆ ಬರ್ತ್ಡೇಗೆ ನಮ್ಮ ಕಡೆಯಿಂದ ಗೋಲ್ಡ್ ಇಯರಿಂಗ್ಸ್ ಗಿಫ್ಟ್ ಆಗಿದೆ. ಸೊ ನಮ್ಮ ಅತ್ತೆ ಕೂಡ, ಅಂದರೆ ಅಲ್ಲೇ ಇರೋದಲ್ವ, ಬನಶಂಕರಿ ಹತ್ರ ನಾವು ಹೋಗಿದ್ದಿದ್ದು ಶಾಪು. ಅದಕ್ಕೆ ನಮ್ಮ ಅತ್ತೆಗೂ ಕೂಡ ಕರ್ಕೊಂಡು ಹೋಗಿದ್ವಿ. ಇನ್ನು ಅಲ್ಲಿ ಏನಂತ ಅಂದರೆ, ಇವಾಗ ನಾವೇನು ಹೋಗ್ತಾ ಇದ್ದೀವಲ್ಲ, ಈ ಶಾಪಲ್ಲಿ ನಾವು ತುಂಬ ರೆಗ್ಯುಲರ್ ಕಸ್ಟಮರ್. ಓಕೆನಾ? ಅಲ್ಲಿಗೆ ಹೋದರೆ ನಮಗೆ ಒಂದಲ್ಲ ಒಂದು ಒಡವೆ ವಾಪಸ್ ಬರ್ತಾನೆ ಇರುತ್ತೆ. ಅದು ಸಣ್ಣದೇ ಆಗಿರಲಿ, ಒಂದು ಬೆಳ್ಳಿನೇ ಆಗಿರಲಿ, ಒಂದು ಚಿನ್ನನೇ ಮೂಗ್ಬಟ್ಟೆ ಆಗಿರಲಿ, ಅಲ್ಲಿಗೆ ಹೋಗಿ ಬಂದರೆ ಒಡವೆ ಕಂಟಿನ್ಯೂಸಾಗಿ ತಗೊಳ್ತಾನೆ ಇದ್ವಿ. ಯಾವುದಾದ್ರೂ ನಮಗಾಗಲಿ ಇಲ್ಲ ಅತ್ತೆ ಮನೆಗಾಗಲಿ ಯಾವುದಾದ್ರೂ ಈ ಥರ. ಬಟ್ ಆದರೆ ಈ ನಡುವೆ ಮಿಸ್ ಆಗಿಬಿಟ್ಟಿದ್ವಿ. ಅದೊಂದು ಸ್ವಲ್ಪ ಬೇಜಾರಾಗ್ತಿತ್ತು. ಸೊ ಮತ್ತೆ ಇವಾಗ ಹೋಗಿದ್ವಿ. ಅವ್ರು ಅದನ್ನೇ ಹೇಳ್ತಾಯಿದ್ರು, ಏನು ಮಿಸ್ ಆಗಿಬಿಟ್ಟಿದ್ರಿ, ಯಾಕೆ ನಮ್ಮ ಅಂಗಡಿಗೆ ಹೋಗೋದೆಲ್ಲ ಯಾವ ಅಂಗಡಿಗೆ ಹೋಗಿದೆ ಅದು ಇದು ಅಂತೆಲ್ಲ ಹೇಳ್ತಾಯಿದ್ರು. ಆಮೇಲೆ ಹೇಳಿದ್ವಿ, ನಾವು ಕೂಡ ಏನು ಸ್ವಲ್ಪ ಕಮಿಟ್ಮೆಂಟ್ ಜಾಸ್ತಿ ಇಟ್ಕೊಂಡ್ವಿ. ಇವಾಗ ಫ್ರಿಜ್ಜು, ವಾಷಿಂಗ್ ಮಿಷಿನ್, TV ಇದೆಲ್ಲ ಸ್ವಲ್ಪ EMIಗೆ ತೊಗೊಂಡಿದ್ದೀವಿ, ಅದ್ರದ್ದಿದೆ ಪ್ಲ್ಯಾನ್ಸ್. ಸೊ ನಾವೇನು ಇನ್ವೆಸ್ಟ್ ಮಾಡೋಕ್ಕೆ ಹೋಗಿಲ್ಲ ಅಂತೆಲ್ಲ ಹೇಳಿದ್ವಿ. ಮತ್ತು ಇವ್ರ ಕೈಯಲ್ಲಿ ಕಿವಿನ ಚುಚ್ಚಿಸಿದ್ರೆ ಒಂದು ಚೂರು ಗಾಯ ಆಗಲ್ಲ. ಅದೊಂದು ಖುಷಿ ನಮಗೆ. ಗೊಂಬೆಗೆ ಫಸ್ಟ್ ಟೈಮ್ ಕೂಡ ಇಲ್ಲೇ ಚುಚ್ಚಿದ್ದು. ಬಟ್ ಅವಳು ಕಿವಿ ಸ್ವಲ್ಪ ಜಗ್ಗಿರಲಿಲ್ಲ. ಸೊ ಅದಕ್ಕೋಸ್ಕರ ಇನ್ನೊಂದು ಸ್ವಲ್ಪ ಏನಿದೆ, ಇನ್ನು ದೊಡ್ಡ ಓಲೆ ಹಾಕ್ಬೇಕಂದ್ರೆ ಅದು ಆಗ್ತಿರ್ಲಿಲ್ಲ. ಅದಕ್ಕೆ ಇನ್ನೊಂದು ಸಲ ಚುಚ್ಚಿಸಿದ್ವಿ ಕಿವಿನ. ಮತ್ತು ಇವ್ರ ಅಂಗಡಿಗೆ ಹೋಗೋಕ್ಕೆ ಒಂದು ದಿನ ಎಲ್ಲ ಫುಲ್ಲು ಇಡಬೇಕು. ಅದೊಂದು ಬೇಜಾರು. ಏನಕ್ಕೆ ಅಂದರೆ ತುಂಬ ಜನ ಕಸ್ಟಮರ್ಸ್ ಇರ್ತಾರೆ ಈ ಅಂಗಡೀಲಿ. ಅದೊಂದು ಬೇಜಾರು ಬಿಟ್ಟರೆ ತುಂಬ ಚೆನ್ನಾಗಿರುತ್ತೆ ಒಡವೆಲ್ಲ. ಮತ್ತು ಕಮ್ಮಿ ಕೂಡ ಮಾಡ್ಕೊಳ್ತಾರೆ. ಬನಶಂಕರಿ ಹತ್ರ ಇರೋದು ಲಕ್ಷ್ಮೀ ಗೋಲ್ಡ್ ಪ್ಯಾಲೇಸ್ ಅಂತ. ನೀವು ಯಾರಾದರೂ ಹೋಗಬೇಕು ಅಂದರೆ ನೀವು ಹೋಗ್ಬೋದು. ನಮಗೆ ನಮ್ಮಮ್ಮ ಫ್ರೆಂಡು ಸೌಮ್ಯ ಆಂಟಿ ಅಂತ ಇದ್ದರು, ಅವರು ರೆಫರ್ ಮಾಡಿದ್ದು. ಗೊಂಬೆಗೆ ಕಿವಿ ಚುಚ್ಚಿ ಅಲ್ಲಿ ಒಂಚೂರು ಗಾಯ ಆಗಲ್ಲ ಅಂತ ಅಲ್ಲಿ ಚುಚ್ಚಿದಾಗ ಸ್ಟಾರ್ಟ್ ಮಾಡಿದ್ದು. ನಾವು ಅಲ್ಲಿ ರೆಗ್ಯುಲರ್ ಕಸ್ಟಮರ್ ಆಗೋದ್ವಿ. ಮತ್ತು ನಮ್ಗೆ ತುಂಬ ಇಷ್ಟ ಕೂಡ. ಚೆನ್ನಾಗಿ ಅವ್ರು ಸಜೆಷನ್ ಕೊಡ್ತಾರೆ ಯಾವ ರೀತಿ ತೊಗೋಬೇಕು ಏನು ಅಂತೆಲ್ಲ ಹೇಳಿ. ಆಮೇಲೆ ಇವಾಗ ಕಿವಿ ಓಲೆನ ಡಿಸೈಡ್ ಮಾಡಿದ್ದೀನಿ. ನಾನು ಗೊಂಬೆಗೆ ಅದು ಸ್ಮಾಲ್ ಇಯರಿಂಗ್ಸ್ ಹೆಂಗೂ ಜಗ್ಗಿರಲಿಲ್ಲ, ಅಂದರೆ ಮುಗ್ಬಟ್ಟು ಚಿನ್ನ ಅಂತಾರಲ್ಲ ಆ ಥರದ್ದು ಹಾಕಿದ್ವಿ. ಸೊ ಅದೇನು 18 ಕ್ಯಾರೆಟ್ ಗೋಲ್ಡ್ ಥರ. ಬಟ್ ಈ ಸಲ ಸ್ವಲ್ಪ 916 2 ಒಲೆ ತೊಗೊಂಡೆ ನಾನು ಗೊಂಬೆಗೆ. ಒಂದು ಡೈಲಿ ಯೂಸ್ಗಿರಲಿ ಅಂತ ಅಂದ್ಬಿಟ್ಟು ಗುಂಡು ಡ್ರಾಪ್ಸ್ ತೊಗೊಂಡೆ, ಅರೌಂಡ್ 1.230 ಗ್ರಾಮ್. ಇನ್ನು ಒಂದು ಒಲೆ 1.670 ಗ್ರಾಮ್.
ಅದು ಸ್ವಲ್ಪ ದೊಡ್ಡದಾಗೂ ಇದೆ, ನಾನು ಕೂಡ ಡೈಲಿ ಯೂಸ್ ಮಾಡ್ಕೋಬೋದು. ಇನ್ನು ಗೊಂಬೆ ಕೂಡ ದೊಡ್ಡವಳಾದರೆ ಯೂಸ್ ಮಾಡ್ಕೊಳ್ಬೋದು ಅಂತ ಹೇಳಿ 2 ಓಲೆನ ತಗೊಂಡೆ. ಸೊ ತುಂಬ ಚೆನ್ನಾಗಿತ್ತು, ಗೊಂಬೆ ಕಿವಿಗೆ ತುಂಬ ಮುದ್ದಾಗಿ ಕಾಣಿಸ್ತಿತ್ತು. ನಮ್ಮ ಅತ್ತೆಗೆ ಈ ಥರ ಓಲೆ ಹಾಕಬೇಕು ಅಂತ ಆಸೆ ಗೊಂಬೆಗೆ. ಅಂದರೆ ಈ ರಿಂಗ್ ಬಂದುಬಿಟ್ಟು ಸ್ವಲ್ಪ ಡ್ರಾಪ್ಸ್ ಥರ ಬಂದಿರುತ್ತಲ್ಲ, ಬಟ್ ನಂಗೆ ಅದು ಇಷ್ಟ ಇಲ್ಲ. ಏನಕ್ಕೆ ಅಂದರೆ ಅದೇನಾದರೂ ಗೊಂಬೆ ಬೀಳಿಸ್ಕೊಂಡ್ರು ಕೂಡ ಚಿನ್ನ ವೇಸ್ಟು, ಇವಾಗಿರೋ ರೇಟಲ್ಲಿ ವೇಸ್ಟ್ ಮಾಡ್ಕೊಳ್ಳೋದಕ್ಕೆ ನನಗೆ ಇಷ್ಟ ಇಲ್ಲ. ಅವ್ರು ಅದೇ ಹೇಳ್ತಾಯಿದ್ರು ಈ ಥರದ್ದು ಇಸ್ಕೊಳ್ಳೋದಲ್ವಾ ಅಂತ. ಇನ್ನು ಇದಕ್ಕೆ ಕಾಂಟ್ರಿಬ್ಯೂಷನ್ ನಮ್ಮ ಅತ್ತೆ ಕಡೆಯಿಂದನೂ ಸ್ವಲ್ಪ ಇತ್ತು, ಅವ್ರ ಮೊಮ್ಮಗಳಿಗೋಸ್ಕರ ಅಂತ ಹೇಳಿ. ಇನ್ನು ಗೋಪಿ ಕೂಡ ಒಂದು ಆಂಜನೇಯಂದು ಏನು ಹೇಳ್ತಾರೆ, ಬಾಯಲ್ಲಿ ಬರ್ತಿಲ್ಲ ಅದ್ರ ಹೆಸರು, ಗದೆ ಕೂಡ ತಗೊಂಡ್ರು ಬೆಳ್ಳಿದು. ಸೊ ಇವಾಗ ಗೊಂಬೆಗೆ ಈ ವಾಲೆನ ತೆಗೆದ್ಬಿಟ್ಟು ಕಿವಿನ ಚುಚ್ಚಿಸಿದ್ವಿ. ಸೊ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಯಾವ ರೀತಿ ಕಾಣಿಸ್ತಿದ್ದಾಳೆ ಏನು ಅಂತ. ಬಿಲ್ಲತ್ತವ್ರಿರೋ ಸೂಪರ್ ಮಣ್ಣೆ ಬತ್ತದ ಇರೋ ಅವಳು ಕಿವಿ ಇವಾಗ ಆಡಿಸ್ಬೇಡ. ಸೊ ಇವಾಗ ಚಿಕ್ಕಪೇಟೆಗೆ ಹೋಗ್ತಾ ಇದ್ದೀನಿ, ಎಲ್ಲರೂ ಗೊಂಬೆ ಬಟ್ಟೆ ಸಿಗುತ್ತಾ ಅಂತ. ಮೊನ್ನೆ ಜಯನಗರಲ್ಲಿ ಸಿಕ್ಕಿಲ್ವಲ್ಲ, ಸರಿ ಅದಕ್ಕೋಸ್ಕರ ಇವಾಗ ಚಿಕ್ಕಪೇಟೆಗೆ ಹೋಗ್ತಾ ಇದ್ದೀವಿ, ನೋಡೋಣ ಏನಾಗುತ್ತೆ ಅಂತ. ಗೋಪಿ ಗೊಂಬೆ ಗಾಡೀಲಿ ಹೋಗ್ತಾ ಇದ್ದೀವಿ. ನಾನು ಇದೇ ಟಾಪ್ ಹಾಕ್ಕೊಂಡೆ, ಏನು ಒಂದು 2 ಅವರ್ ಹೋಗಿದ್ದಿದ್ದು, ಮತ್ತೆ ಬಂದು ನೈಟ್ ಡ್ರೆಸ್ ಹಾಕ್ಕೊಂಡಿದ್ದೆ. ಸರಿ ಇರಲಿ ಅಂದ್ಬಿಟ್ಟು ಇದನ್ನ ಹಾಕ್ಕೊಂಡೆ. ಎಲ್ಲಿ ಗೊಂಬೆಗೆ ಡ್ರೆಸ್ ಚೇಂಜ್, ಅದೇ ಟಾಪ್ ನೆನ್ನೆ ಹಾಕ್ಕೊಂಡೆ 2 hours ಅಷ್ಟೇ ಹಾಕ್ಕೊಂಡಿದ್ದು. ಹೊಸ ಟಿ ಶರ್ಟ್ ಇದು, ನಂಗೆ ಕಂಫರ್ಟಬಲ್ ಇದೆ ಅದಕ್ಕೆ. ಇವತ್ತು ವೆದರ್ ಕ್ಲೌಡಿ ಆಗಿದೆ, ಚೆನ್ನಾಗಿದೆ, ನೋಡೋಣ. ಈ ಬ್ಯಾಗ್ ಒಂದು ಎತ್ಕೊಂಡಿದ್ದೀನಿ. ಕಾರಲ್ಲಿ ಅಲ್ಲಿ ಪಾರ್ಕಿಂಗ್ ಇರೋಲ್ಲ ಚಿಕ್ಕಮ್ಮ, ಮತ್ತೆ ಕಾರಲ್ಲಿ ಹೋಗ್ರಿ, ಏನಕ್ಕೆ ಗಾಡೀಲಿ ಹೋಗ್ತಾ ಇದ್ದೀರಾ ಅಂತೈತೆ. ಸೂಪರ್ ಆಗೈತಾ, ನಿನಗೆ ಸೂಪರ್ ಅನ್ಸ್ಬೇಕಮ್ಮ, ನಮಗೆ ಏನೋ ಅನ್ಸಲ್ಲ ಸೂಪರ್ ಗೀಪರ್ ಅಂತೆಲ್ಲ. ಪಪ್ಪ ಬರ್ಲಿ ಇರೋ. ಗೊಂಬೆ ಇಲ್ಲೋಡಪ್ಪ, ಎಲ್ಲಿ ಬಂದಿದ್ದೀವಿ ನಾವು? ಮೇಘನಾ ಫುಡ್ಸ್. ಸಾಲ್ಟ್ ಅಮ್ಮ ಇದು, ಇಲ್ಲಿ ನೋಡಪ್ಪ, ಅಲ್ಲಿ ಪಪ್ಪನ ತೋರ್ಸು, ಟ್ರೈ ಮಾಡಿ ಪಪ್ಪನ. ಓಡಿಸು, ಹಂಗೆ ಓಡಿಸ್ಬೇಕಾ? ಯಾರು ಹೇಳ್ಕೊಟ್ಟಿದ್ದು? ಅದಲ್ಲ ಇತ್ತಿನ ಇದು ಅಮ್ಮ, ಹಂಗೆಲ್ಲ ಅನ್ಬಾರ್ದು. ಗೊಂಬೆ ಗುಪ್ಪಿ ನಿಂಬಿನ ಎಂತವಳಲ್ಲ. ಹೆಂಗೈತೆ ಪಪ್ಪಿ? ನಾನು ತಿಂದೆ, ಸಖತ್ತಾಯ್ತೆ. ಅಲ್ಲಿ ಪಪ್ಪು ಚಿಚ್ಚಿಟ್ಟೈತೆ ನೋಡಂಗೆ, ತಿನ್ಬಿಟ್ಟು ಹೇಳು. ಏನು ಸೂಪರ್? ಓಕೆ ತಿನ್ನು, ಸೂಪರ್ ಅಂತೆ. ಸೊ ಇವಾಗ ಮನೆಗೆ ಬಂದ್ವಿ, ಮೇಘನಾ ಬಿರಿಯಾನಿಗೆ ಹೋಗಿದ್ವಿ, ಚೆನ್ನಾಗಿತ್ತು ಫುಡ್ಡು. ಸರಿ ಏನೇನು ತಂದಿದ್ದೀವಿ ಅಂತ ನಾನು ನಿಮ್ಮ ಜೊತೆ ಕ್ವಿಕ್ಕಾಗಿ ಶೇರ್ ಮಾಡ್ತೀನಿ, ಓಕೆನಾ? ಸೊ ಇದು ಫುಲ್ಲು ನೈಟ್ ಡ್ರೆಸ್, ಓಪನ್ ಮಾಡಿ ತೋರಿಸ್ತೀನಿ. ನನಗೆ ಟ್ರೈಪಾಡ್ಗೆ ಹೋಗ್ಬೇಕು. ಇಲ್ಲಿ ಈ ಥರ ನೈಟ್ ಡ್ರೆಸ್, ಇದು ಪ್ಯಾಂಟ್, ಇದೊಂದು ಪ್ಯಾಂಟ್, ಇದೊಂದು ಪ್ಯಾಂಟ್. ಸೊ ಸೇಮ್ ವೇ ನೈಟ್ ಡ್ರೆಸ್ ನಾರ್ಮಲ್ ಯೂಶ್ವಲ್ ಹೆಂಗಿರುತ್ತೆ ಹಂಗೆ ಇರಿ, ತೋರಿಸ್ತೀನಿ ಅದು ಕೂಡ. ಸೊ 500ಗೆ 3 ನೈಟ್ ಡ್ರೆಸ್ ಈ ಥರ. ಸೊ ಪೇರ್, ಇದಕ್ಕೆ ಇದು ಪೇರ್, ಇದಕ್ಕೆ ಇದು ಪೇರ್, ಈ ಥರ ಜೋಡಿ, ಓಕೆನಾ?
ಯಪ್ಪ ಗೊಂಬೆ ಬರ್ತಡೆಗೆ ಸಿಂಪಲಾಗಿ ನಾವೇ ಡೆಕೋರೇಷನ್ ಮಾಡೋಣ ಅಂತ ಇದ್ದೀವಿ. ಸೊ ಅವಳು ಕೇಕು ಯೂನಿಕಾರ್ನ್ ಥೀಮ್, ಆ್ಯಕ್ಚುಲಿ ಇದು ಮನೇಲಿ ಇತ್ತು, ಇದ್ರೂ ಕೂಡ ಗೋಪಿ ಯೂನಿಕಾರ್ನ್ ಥೀಮಲ್ಲಿ ಇದು ಎಲ್ಲರಿಗೂ ಮಕ್ಕಳು ಬರ್ತಾರಲ್ಲ ಅವ್ರು ಕೊಡೋಣ ಅಂದ್ಬಿಟ್ಟು ತೊಗೊಂಡಿದ್ದಾರೆ. ಮನೇಲೂ ಇದೆ. ಮತ್ತು ಒಂದು ಪಾಪಪ್ಪು, ಅಯ್ಯಪ್ಪ ಇದೇನು ಸೌಂಡ್ ಬಂತು. ಆಮೇಲೆ ಇದು ಸ್ಟಾರ್ಸ್ ಬರುತ್ತೆ, ಲೈಕ್ ನೈಟ್ ಹೊತ್ತು ರೂಮಲ್ಲಿ ಹಾಕೊಂಡ್ರೆ ಈ ಥರ. ಸೊ ಇದೊಂದು ತೊಗೊಂಡ್ವಿ ಮನೆಗೆ. ಆಮೇಲೆ ಇದು 3 ಅನ್ನೋ ಲೆಟರ್. ಸೊ ಇದಿಷ್ಟು ಇದಾಯಿತು. ಇನ್ನು ಇದ್ರಲ್ಲಿ ಬಂದರೆ ನನ್ನ ಮಗಳದು ಡ್ರೆಸ್ ಬಂದೇ ಇರಪ್ಪ, ಅದು ಎತ್ಕೊಡು ಬಂಗಾರಿ. ಸೊ ಇದು ಮ್ಯಾಚಿಂಗ್ ಒಂದು ಸರ ತಗೊಂಡೆ. ಫೋಟೋ ಹಾಕ್ತೀನಿ. ಬರ್ತಡೇ ಡ್ರೆಸ್ಸು ಇದೇ, ಬರ್ತಡೇ ಡ್ರೆಸ್ ಚೆನ್ನಾಗಿದೆ. ಇದು ಬರ್ತಡೇ ಡ್ರೆಸ್ ನೋಡಿ, ನಿಮ್ಗೆ ತೋರಿಸ್ತೀನಿ. ಈ ಗೌನ್ ಫ್ಯಾಬ್ರಿಕ್ ಚೆನ್ನಾಗಿದೆ, ಹೆವಿ ಇನ್ಸೆನ್ಸ್ ಅಲ್ಲ. ಅದ್ರ ಜೊತೆಗೆ ಇದೊಂದು ಹ್ಯಾಟ್. ಅಮ್ಮ ಇನ್ನು ಅದು ಡ್ರೆಸ್ ಆದರೆ ಅವ್ರ ಬಾಕ್ಸಲ್ಲಿ ಹಾಕೊಡಿ ಶೂಸ್ ಅಂದರೆ ಇದರಲ್ಲಿ ಹಾಕೊಟ್ಟವ್ರೆ ಇರಪ್ಪ. ಸೊ ಇದು ಗೊಂಬೆಗೆ ಶೂಸ್, ಈ ಡ್ರೆಸ್ಸಿಗೆ ಇದು ಮ್ಯಾಚ್ ಆಗುತ್ತೆ. ಈ ವೈಟ್ ಇದೆ ಅಲ್ಲ ಇಲ್ಲಿ. ಸೊ ಇದಿಷ್ಟು ತೊಗೊಂಬಂದ್ವಿ. ಲಿಪ್ ಲೈನರ್ ಒಂದು ಬಿದ್ದಿದೆ, ಎತ್ಕೊಂಬಾಗೊಮ್ಮೆ ಅಷ್ಟೇ. ಇಷ್ಟ ಆಗಿತ್ತು ಇವತ್ತು ಬರ್ತಡೇ ಶಾಪಿಂಗ್. ನಾನೇನು ಚಿಕ್ಕಪೇಟೆಯಲ್ಲಿ ಜಾಸ್ತಿ ವ್ಲಾಗ್ ತೊಗೊಳಕ್ಕಾಗಿಲ್ಲ, ಯಾಕಂದರೆ ಅಲ್ಲಿ ಜನ ಜಾಸ್ತಿ ಮತ್ತು ಮಳೆ ಬಂತು. ಇನ್ನು ನಾವು ನಮ್ಮ ಚಿಕ್ಕಮ್ಮ ಮನೆ ಹತ್ರ ಹೋಗಿದ್ವಿ, ಅಲ್ಲಿಂದ ಹಾಗೆ ಆಚೆ ಹೋಗಿ ತಿನ್ಕೊಂಡು ಆಮೇಲೆ ಇದನ್ನೆಲ್ಲ ತೊಗೊಂಡು ಇವಾಗ ಮನೆಗೆ ಬಂದಿದ್ದು. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ಈ ವ್ಲಾಗ್ ಇಷ್ಟ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ಮತ್ತು ಯಾರು ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಬಾಯ್. ಐತಲ್ಲ ಸೂಪರ್ ಐತೆ. ಚಿನ್ನ ಹೆಂಗೈತೆ? ಸರ್ಪ್ರೈಸ್ ಇಷ್ಟ ಆಯ್ತಾ? ಏಯ್ ಮಮ್ಮಿ ತಂದ್ಕೊಟ್ಟಿದ್ದು. ಚೆನ್ನಾಯ್ತಲ್ಲ? ಚೇಂಜ್ ಮಾಡು ಹಂಗೆ ಮೋಡ್ಸ್. ಇನ್ಯಾವುದಿದೆ? ಓಕೆ, ಅದೇ ರೊಟೇಟ್ ಆಗುತ್ತಲ್ಲ. ಯಾಕೆ ತಾತ? ಲೈಟ್ ಹಾಕು, ಲೈಟ್ ಹಾಕು. ಯಾಕೆ? ಇಲ್ಲಿ ನೋಡಿ, ಇವಳು ಅವಾಗಲೇ ಡ್ರೆಸ್ ಸೇರಿಸ್ಕೊಬಿಟ್ಟವಳೆ. ಯಾಕೆ ಹೋಗ್ತಾ ಇದೆಯಾ? ಗುಡ್ ನೈಟ್ ಗೊಂಬೆ. ಗುಡ್ ನೈಟ್. ನೀನು ಹೇಳು. ಚೆನ್ನಾಯ್ತಾ? ಲೈಟ್ಸ್ ಇಷ್ಟ ಆಯ್ತಾ? ಫುಲ್ಲು ರೂಮ್ ಬರುತ್ತೆ.